ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ನಮ್ಮ ರಾಜ್ಯದಲ್ಲೂ ಶುರುವಾಗ್ತಾ ಇದೆ. ತಮಿಳುನಾಡು ಕೇರಳ ರೀತಿ ರಾಜ್ಯದಲ್ಲೂ ವಾರ್ ಶುರುವಾಗಿದೆ. ಜಂಟಿ ಅಧಿವೇಶನ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅನ್ನುವಂತ ವಿಚಾರ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯಪಾಲರನ್ನ ಮನವೊಲಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಅತ ರಾಷ್ಟ್ರಗೀತೆಗೆ ಅಗೌರವ ಅಂತ ಹೇಳಿ ಈ ವರ್ಷವೂ ಕೂಡ ಭಾಷಣ ಮಾಡದೆ ವಿಧಾನಸಭೆಯಿಂದ ತಮಿಳುನಾಡಿನ ರಾಜ್ಯಪಾಲ ರವಿ ಅವರು ಹೊರ ನಡೆದಿದ್ರು. ಆ ವಿಚಾರ ಏನು ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ರಾಜ್ಯಪಾಲರನ್ನ ಮನವೊಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಕಾನೂನು ಸಚಿವರ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ರಾಜಭವನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಬಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆಗೆ ಕರೆದಿದ್ದಂತಹ ಅಧಿವೇಶನ ನಾಳೆಯಿಂದ ಆರಂಭ ಆಗಬೇಕಿತ್ತು. ನಾಳೆ ಭಾಷಣಕ್ಕೆ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಿರಾಕರಿಸಲಾಗಿದೆ. ನರೇಗಾ ವಿಚಾರಕ್ಕೆ ಭಾಷಣ ಮಾಡಲ್ಲ ಅಂತ ರಾಜ್ಯಪಾಲರು ಹೇಳಿರೋದು ಸಾಕಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು. ಹೇಳಿ ಕೇಳಿ ಪ್ರಮುಖವಾಗಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ನಾಳೆಯಿಂದ ಅಧಿವೇಶನ ನಡೆಸೋದಕ್ಕೆ ಪ್ಲಾನ್ ಆಗಿತ್ತು. ಅದರಲ್ಲಿ ಈ ಹೆಸರನ್ನ ಬದಲಾವಣೆ ಮಾಡಿರುವಂತ ವಿಚಾರ ಏನಿದೆ ಆ ವಿಚಾರವಾಗಿ ಆಲ್ರೆಡಿ ಒಂದು ಹೋರಾಟಗಳನ್ನ ಮಾಡುವಂತ ಕೆಲಸವನ್ನು ಕೂಡ ಸ್ವತಃ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು. ಬಟ್ ಈಗ ನಾಳೆ ಭಾಷಣ ಮಾಡೋದಕ್ಕೆ ಗೆಹ್ಲೋಟ್ ಅವರು ನಿರಾಕರಿಸಿದ್ದಾರೆ. ಅದರಲ್ಲೂ ಹೇಳಿ ಕೇಳಿ ನರೇಗಾ ವಿಚಾರಕ್ಕೆ ನಾನು ಭಾಷಣ ಮಾಡಲ್ಲ ಅಂತ ರಾಜ್ಯಪಾಲರು ಹೇಳಿರೋದು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಆಲ್ರೆಡಿ ತಮಿಳುನಾಡು ಕೇರಳದಲ್ಲಿ ಏನು ಇದೇ ತರ ನಡೀತಾ ಇತ್ತು. ಅದರಲ್ಲೂ ತಮಿಳುನಾಡು ರಾಜ್ಯಪಾಲ RN ರವಿ ಅವರು ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಸತತ 2ನೇ ವರ್ಷವೂ ಕೂಡ ಅವರು ವಿಧಾನಸಭೆ ಅಧಿವೇಶನದಿಂದ ಹೊರ ನಡೆದಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಾಳೆಯಿಂದ ಜಂಟಿ ಅಧಿವೇಶನ ನಡೀಬೇಕು. ನಾಳೆ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅನ್ನುವಂತ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಹೇಳಿ. ನಾಳೆಯಿಂದ ಜಂಟಿ ಅಧಿವೇಶನ ನಡೀಬೇಕು. ಭಾಷಣ ಮಾಡೋದಕ್ಕೆ ರಾಜ್ಯಪಾಲರು ಈ ನರೇಗಾ ವಿಚಾರಕ್ಕೆ ಭಾಷಣ ಮಾಡಲ್ಲ ಅಂತ ಹೇಳಿದಾರಂತೆ ರಾಜ್ಯಪಾಲರು. ಈಗ ವಿಷಯ ಏನೆಂದ್ರೆ ರಾಜ್ಯ ಸರ್ಕಾರ ಏನನ್ನ ಸ್ಕೀಮ್ಗಳನ್ನ ಕೊಡ್ತದೆ, ಜನಪರವಾದ ಏನನ್ನ ಕೆಲಸಗಳನ್ನ ಮಾಡ್ತದೆ, ಅದರ ಬಗ್ಗೆ ವರದಿ ರೀತಿಯಲ್ಲಿ ಮಾನ್ಯ ರಾಜ್ಯಪಾಲರಿಂದ ಯಾವಾಗ್ಲೂ ಕೂಡ ಅದನ್ನು ಓದಿಸ್ತಾರೆ. ಹೌದು, ಅದು ಸಹಜವಾಗಿ ಅವರು ಮಾಡ್ತಾರೆ. ಆದ್ರೆ ಇಲ್ಲಿ ಬೇಕು ಅಂತಲೇನೆ ಈ ರಾಮ್ಜಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಂದ ಸ್ಕೀಮ್ಗಳನ್ನ ವಿರೋಧಿಸಿ ಅವ್ರ ಕೈಲಿ ಭಾಷಣ ಮಾಡ್ಲಿಕ್ಕೆ ಹೋದ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗತ್ತೆ. ಅದರಿಂದಾಗಿ ಅವ್ರು ಮಾಡದೇ ಇರೋದು ಕರೆಕ್ಟ್ ಇದೆ. ಅದಕ್ಕೆ ಈಗಾಗ್ಲೇ ಎಲ್ಲ ಕಡೆನೂ ಅದನ್ನು ಮಾಡ್ಲಿಕ್ಕೆ ಹೋಗಿ ಗವರ್ನರ್ಗಳು ಭಾಷಣ ಮಾಡಿಲ್ಲ. ಅದನ್ನೇ ಇವರು ಮಾಡ್ಬೇಕು. ನಾವು ಹೇಳ್ತಕ್ಕಂಥದ್ದು ಅದೇನೆ. ಒಂದ್ ಸಮಯ ಅದನ್ನೇ ಅವರು ಒತ್ತಾಯ ಪೂರ್ವಕವಾಗಿ ಇದ್ ಮಾಡಿದ್ರೆ ನಾವು ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನ ಹಾಕಬೇಕು ಅನ್ನೋದೇ ನಮ್ಮ ಉದ್ದೇಶ ಇತ್ತು. ಅದನ್ನ ಗವರ್ನರ್ ಅವರೇನೆ ತೀರ್ಮಾನ ತಗೊಂಡಿದ್ರೆ ಬಹಳ ಸಂತೋಷ. ಅಲ್ಲ, ಈಗ ಆಲ್ರೆಡಿ ತಮಿಳುನಾಡು ಕೇರಳದಲ್ಲಿ ಹೇಗೆ ಗವರ್ಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತ ಪರಿಸ್ಥಿತಿ ಇದೆ, ಇಲ್ಲೂ ಕೂಡ ಅದೇ ತರ ಆಗ್ತಾ ಇದೆ ಅಂತ ನೋಡಿ. ಸರ್ಕಾರದ ದುಂಡಾವರ್ತಿಯನ್ನ ಬೆಂಬಲಿಸಬೇಕು ಅಂತಿಲ್ಲ ಯಾರು ಕೂಡ. ಸರ್ಕಾರದ ದುಂಡಾವರ್ತಿಯನ್ನ ಯಾರೇ ಆದ್ರೂ ವಿರೋಧ ಪಕ್ಷಗಳು ವಿರೋಧಿಸಬೇಕು. ಗವರ್ನರ್ ವಿರೋಧಿಸಿದ್ರು ತಪ್ಪೇನಿಲ್ಲ. ಆದ್ರಿಂದಾಗಿ ಅವರು ನಾನು ಓದಲ್ಲ ಅಂತ ಹೇಳಿರೋದು ಸರಿ ಇದೆ. ಈಗ ಒಂದ್ ವೇಳೆ ರಾಜ್ಯಪಾಲರು ಬಂದು ಭಾಷಣ ಮಾಡ್ಲಿಲ್ಲ ಅಂತಂದ್ರೆ ಸಾರ್ವಜನಿಕ ಬಿಕ್ಕಟ್ಟು ಉಂಟಾಗುತ್ತಾ ಹೇಗೆ ಅಂತ ಸರ್? ಅಲ್ಲ, ಸಹಜವಾಗಿ ಆಗತ್ತೆ. ಯಾಕೆ ಅಂತಂದ್ರೆ ಪದ್ಧತಿ ಏನಿದೆ, ಸರ್ಕಾರದ ಕಾರ್ಯಕ್ರಮಗಳು ಏನೇನು ಇವ್ರಿಗೆ ಬರೆದು ಕೊಡ್ತಾರೋ ಅದನ್ನ ಅವ್ರು ಓದ್ತಿದ್ರು. ಈಗ್ಲೂ ಅವ್ರು ಅದೇ ಮಾಡಿದಿದ್ರೆ ಅದು ಬಿಕ್ಕಟ್ಟೆ ಪ್ರಾರಂಭ ಆಗೋದಿಲ್ಲ. ಬಿಕ್ಕಟ್ಟಿಗೂ ಕಾರಣ ಯಾರು ಅಂತಂದ್ರೆ ಸರ್ಕಾರವೇ ಹೊಣೆ ಹೊರಬೇಕು. ಅದನ್ನ ಬಿಕ್ಕಟ್ಟಿನ ಹೊಣೆಯನ್ನು ಅವರೇ ಹೊರಬೇಕು. ನೀವು ಗವರ್ನರ್ ಇಷ್ಟ ಬಂದಂಗೆಲ್ಲಾನು ನೀವು ಮಾಡ್ದಂಗೆಲ್ಲ ಮಾಡ್ಬೇಕು ಅಂತ ಇದೆಯಾ ಕಾನೂನಲ್ಲಿ? ನಾವು ಹೇಳಿದ್ದನ್ನೇ ಮಾಡ್ಬೇಕು ಅನ್ನೋದು ಏನಿಲ್ಲ. ಹೌದು.
ಈಸ್ ಎ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಒಂದು ಸಂವಿಧಾನದ ಹೆಡ್ ಆಗಿ ಅವರು ಕೂಡ ತೀರ್ಮಾನಗಳನ್ನು ತಗೊಳ್ಬಹುದು. ಆ ತೀರ್ಮಾನ ಅವರು ತಗೊಂಡಿದ್ದಾರೆ ಅಷ್ಟೇ. ಅಲ್ಲ, ಈಗ ರಾಜ್ಯಪಾಲರನ್ನ ಮನವೊಲಿಸೋದಕ್ಕೆ ಒಂದು ನಿಯೋಗ ಕೂಡ ಭೇಟಿ ಮಾಡಿ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಸರ್. ಅಲ್ಲ, ಈಗಾಗಲೇ ರಾಜಭವನ್ ನಲ್ಲಿ ಕೆಲವರೆಲ್ಲ ಇದು ನಮ್ಮ ಕಾನೂನು ಸಚಿವರ ನೇತೃತ್ವದಲ್ಲಿ ಈಗಾಗಲೇ ಹೋಗಿದ್ದಾರೆ. ಮಾಡಿದ್ರು ಕೂಡ ಅದು ಅವರು ಒಪ್ಪಲಾರರು ಅಂತ ನಾನು ತಿಳ್ಕೊಳ್ತೇನೆ. ಆ ರೀತಿ ಏನಾದ್ರೂ ಬಂದು ಅಲ್ಲಿ ಅದನ್ನು ಹೇಳಿದ್ದಾರೆ, ನಾವು ನಾಳೆಗೆ ಆಗ್ತೀವಿ, ಬಿಡೋದಿಲ್ಲ. ಆಮೇಲೆ ಇದು ಏನಾದ್ರು ಹೊಸ ಪದ್ಧತಿಗೆ ಏನಾದ್ರು ನಾಂದಿ ಹಾಡತ್ತಾ ಸರ್, ಹೇಗೆ? ಅಲ್ಲ, ಯಾವ ಹೊಸ ಪದ್ಧತಿ ಏನಿಲ್ಲ. ಪದ್ಧತಿಗಳು ಕಾನೂನಾತ್ಮಕವಾಗಿ ಹೊಸದಾಗಿ ಏನಾದ್ರು ಬಂದ್ರೆ ಅದು ಹೊಸ ಪದ್ಧತಿ. ಇಷ್ಟ ಬಂದಂತೆ ನಡೆಯೋದು ಹೊಸ ಪದ್ಧತಿ ಆಗಬಾರ್ದು. ಈಗ ನಿಮ್ ಪ್ರಕಾರ ಇದು ಕರೆಕ್ಟ್ ಅಂತನಾ? ಅಲ್ಲ, ಈಗ ನಾನು ಹೇಳಿದ್ದು ಕಾನೂನಾತ್ಮಕವಾಗಿದ್ದಾಗ ಅದು ಸರಿ. ಕಾನೂನಾತ್ಮಕವಾಗಿ ಅದು ಇಲ್ಲದೆ ಇದ್ರೆ ತಿರಸ್ಕರಿಸುವಂತದ್ದು ಕೂಡ ಗವರ್ನರ್ಗೆ ಅಧಿಕಾರ ಇದೆ. ಅದನ್ನ ಮಾಡಬೇಕು ಅವರು. ಯಾಕಂದ್ರೆ ನಮ್ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ತರ ಆಗಿರ್ಲಿಲ್ಲ, ಇದು ಫಸ್ಟ್ ಟೈಮ್ ಆಗ್ತಾ ಇರೋದಲ್ವಾ ಸರ್? ನೋಡಿ, ಅದಕ್ಕೆ ನಾನು ಹೇಳ್ತಿರೋದು, ಆ ರೀತಿ ಆಗಬಾರದು ಅಂತಂದ್ರೆ ಸರ್ಕಾರ ನಡೆಸುವವರು ತೀರ್ಮಾನ ತಗೊಳ್ಬೇಕು. ನಾವು ಎಲ್ಲೆ ಮೀರಿ ನಾವು ಹೋಗೋದಿಲ್ಲ, ನಾವು ಕಾನೂನು ಪ್ರಕಾರ ಅಥವಾ ಸಂವಿಧಾನದ ತಳಗಡೆ ನಾವು ಏನು ಮಾಡ್ಬೇಕಂತಿದ್ವಿ, ಮೊದಲಿಂದ ಏನು ಪದ್ಧತಿ ಇಲ್ಲ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರು ತೀರ್ಮಾನ ತಗೋಬೇಕು. ಅದು ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ ಬಾಸ್ಗಳನ್ನ ಓಲೈಸ್ಲಿಕ್ಕೆ, ಅವರನ್ನು ಖುಷಿ ಪಡಿಸ್ಲಿಕ್ಕೆ ನೀವು ತೀರ್ಮಾನ ತಗೊಳ್ಳೋದಲ್ಲ. ಇಲ್ಲಿ ತೀರ್ಮಾನ ತಗೊಳ್ಬೇಕಾಗಿರೋರು ಕಾಂಗ್ರೆಸ್ ನಾಯಕರಲ್ಲ. ಇಲ್ಲಿ ಶಾಸಕರು, ಮುಖ್ಯಮಂತ್ರಿಗಳು, ಮಂತ್ರಿಗಳು ತೀರ್ಮಾನ ತಗೋಬೇಕಾಗಿರೋದು. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಕ್ಕೆ ಬೇಕಾಗಾದ್ರೆ ಅವ್ರು ತೀರ್ಮಾನ ತಗೊಳ್ಳೋದಾದ್ರೆ ಎಲ್ಲೋ ಬಂದು ಬೀದಿಯಲ್ಲಿ ನಿಂತು ಇದನ್ನು ವಿರೋಧಿಸಿ ಅಂತ ಹೇಳ್ಬಿಟ್ಟು ಒಬ್ಬ ನಾಯಕ ಹೇಳ್ಬಿಟ್ಟು ಹೋಗ್ಬಿಟ್ಟದಂತಂದ್ರೆ ಕಾಂಗ್ರೆಸ್ ಲೀಡರು ಆ ರೀತಿ ನಡ್ಕೊಳ್ಬೇಕಂತಲ್ಲ, ಈ ಪದ್ಧತಿಗಳಿದೆ. ಓಕೆ, ನೀವು ಖುಷಿ ಪಡಿಸ್ಬೇಕು. ಓಕೆ, ಥ್ಯಾಂಕ್ ಯು ಚಲುವದಿ ನಾರಾಯಣ ಸ್ವಾಮಿ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.